ಈಗ ವೆರಿ ಇಂಪಾರ್ಟೆಂಟ್ಲಿ ಈವ್ನಿಂಗು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು. ಆ ಮೀಟಿಂಗಿನ ಸಾರಥ್ಯ ವಹಿಸ್ತಿರುವಂಥವರು ಮೋದಿಯವರು, ಅಮಿತ್ ಶಾ ಇರ್ತಾರೆ, ಜೊತೆಗೆ ರಾಜನಾಥ್ ಸಿಂಗ್ ಇರ್ತಾರೆ, ಸೇನೆಯ ನಾಯಕರುಗಳು, ಕಮಾಂಡರ್ಗಳು ಕೂಡ ಇರ್ತಾರೆ. ಸರ್, ಮುಂದೆ ಭಾರತದ ಹೆಜ್ಜೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಎಲ್ಲರದು ಒಂದೇ ಒಂದು ಅಭಿಪ್ರಾಯ, ಈ ಸಾರಿ ಹೊಡಿಬೇಕು, ಸರಿಯಾಗಿ ಹೊಡಿಬೇಕು. ನಾವು ಒಂಥರ ಇವರು ಚಂದ್ರಶೇಖರ್ ಹೇಳಿದ್ದು ಒಂದು ಮಾತು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್, ಇಲ್ಲಿ ಮೊದಲ ಥರ ಅಲ್ಲ, ತುಂಬ ಸೇಫ್ ಆಗಿದೆ ಅಂದರು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಅಂದ್ಕೊಂಡಿರೋದು ಹಾಗೆ, ತುಂಬ ಸೇಫ್ ಆಗಿದೆ, ಏನಾಗಲ್ಲ, ಯಾರೂ ಏನು ಹೊಡೆಯಲ್ಲ ನಮ್ಮನ್ನು. ಅದು ತಪ್ಪಾಯಿತು, ಅಂದ್ಕೊಂಡಿದ್ದು ತಪ್ಪಾಯಿತು. ಆಮೇಲೆ ಇನ್ನೊಂದೇನು, ಬೇಕಾದಷ್ಟು ನಾವು ವಾರ್ನಿಂಗ್ ಸಿಕ್ಕರೂ ನಾವೇನು ಆ್ಯಕ್ಷನ್ ತೊಗೊಳ್ಳಿಲ್ಲ. ಆದರೆ ಪಾಕಿಸ್ತಾನ ಆ್ಯಕ್ಷನ್ ತೊಗೊಂಡಿದೆ. ಪಾಕಿಸ್ತಾನ ಇವತ್ತು ಆ್ಯಕ್ಷನ್ ತೊಗೊಂಡಿದೆ. ಏನು, ಅವರು ಫೈಟರ್ ಸ್ಕ್ವಾಡ್ಸ್ನ ಲಾಹೋರ್ ಆಮೇಲೆ ಪೇಶಾವರ್ಗೆ ಮೂವ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ. ಉಪಗ್ರಹ ಚಿತ್ರಗಳು ಹೇಳ್ತಾ ಸ್ಯಾಟಲೈಟ್ ಅವ್ರಿಗೆ ಗೊತ್ತು, ಇವರು ಖಂಡಿತ ತಮ್ಮದು ಇದನ್ನು ವಾಯುಸೇನೆ ಅಥವಾ ಭೂಸೇನೆ ಬಳಸಿ ನಮ್ಮನ್ನು ಹೊಡಿತಾರೆ, ನಾವು ರೆಡಿ ಆಗಿರಬೇಕು ಅಂತ ಅವರಾಗಲೇ ಮೂವ್ ಮಾಡಿದ್ದಾರೆ. ಅದೊಂದು ವಿಷಯ. ಇನ್ನೊಂದು ವಿಷಯ ಏನು ಅಂದರೆ, ಈಗ ನಾವು ಅವ್ರನ್ನ ಹೊಡಿಲೇಬೇಕು. ಅದಕ್ಕೊಂದು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಗೋ ಫಾರ್ ದ ಹೆಡ್ ಆಫ್ ದ ಸ್ನೇಕ್. ಯು ಶುಡ್ ಗೋ ಫಾರ್ ದ ಹೆಡ್ ಆಫ್ ದ ಸ್ನೇಕ್. ನಾವು ಪೂರ್ತಿ ಊರು ಕೊಳ್ಳೆ ಹೋದ್ಮೇಲೆ ಊರು ಬಾಗಿಲಾಗುವಂತಹ ಇದನ್ನ ಪರಿಸ್ಥಿತಿಯಲ್ಲಿ ನಾವು ಇರಬಾರ್ದು. ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಜೊತೆಗೆ ಸಾಕಷ್ಟು ಸಂಗತಿಗಳನ್ನು ನಾನು ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ನಾನು ಮಾಡ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸರ್ ಹೇಳ್ತಾ ಇದ್ರು ಏನು ಅಂದರೆ, ಭಾರತ ನುಗ್ಗಿ ಹೊಡಿಬೇಕು. ಇದನ್ನೇ ಇಡೀ ದೇಶದ ಜನ ಬಯಸ್ತಿರುವಂಥದ್ದು. ಇದನ್ನೇ ನಮ್ಮ ದೇಶದ ನೆಲದಲ್ಲಿ ನಾವು ಸುರಕ್ಷಿತವಾಗಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ? ಇದಕ್ಕಿಂತ ದೊಡ್ಡ ಅವಮಾನ. ನಾವೇನೋ ಭಾಳ ಸೇಫ್ ಆಗಿದ್ದೀವಿ, ನಾವು ಮೈ ಮರೆತು ಬಿಡ್ತೀವಿ. ಖಂಡಿತವಾಗಲೂ ಅಲ್ಲ. ಇದನ್ನು ಸಾಬೀತು ಮಾಡಿಬಿಡ್ತು. ಪಹಲ್ಗಾವ್ನಲ್ಲಿ ಇಲ್ಲಿ ತನಕ ಈ ರೀತಿ ಘಟನಾವಳಿಗಳಾಗಿಲ್ಲ. 2001ರಿಂದ ಇಲ್ಲಿ ತನಕ ಈ ರೀತಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೆದಿಲ್ಲ. ಈಗ ಆಗಿದೆ ಅಂತಂದರೆ ಮುಂದೆ ಏನು ಬೇಕಾದರೂ ಆಗ್ಬೋದು. ಅದನ್ನೇ ಮುರಳಿ ಸರ್ ಹೇಳ್ತಾ ಇದ್ರು, ಇದು ಗೋಡೆಯ ಮೇಲಿನ ಬರಹ. ಅದಕ್ಕೆ ನಾವು ನಮ್ಮ ಜಾಗೃತಿ ಇದೆಯಲ್ಲ, ಅದು ಮಾತ್ರ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ. ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಲೇಬೇಕು. ನಾನು ತುಂಬ ಸಂದರ್ಭಗಳಲ್ಲಿ ನಾನು ಹೇಳ್ತೀನಿ. ಏನು ಅಂತಂದರೆ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಘನ ಹಿಮಾಲಯವಿದ್ದರೆ, ಭೂಮಿ ಇದ್ದರೆ, ಗಾಳಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಪ್ರಯೋಜನ? ಊರ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ವ್ಯವಸ್ಥೆ ಮಲಗಿ ನಿದ್ರೆ ಮಾಡಿದ್ರಾಗಲ್ಲ, ಎದ್ದು ಬಡಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ, ಇನ್ನಷ್ಟು ನಾನು ಮಾತಾಡ್ತೀನಿ, ಸಾಕಷ್ಟು ವಿವರಗಳನ್ನು. ಯಾಕಂದರೆ ಭಾರತ ಯಾವ ರೀತಿ ಹೆಜ್ಜೆ ಇಡುತ್ತೆ, ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು. ಈಗಾಗಲೇ ಉಪಗ್ರಹ ಚಿತ್ರಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪಾಕಿಸ್ತಾನ ತನ್ನ ಸೇನೆಯನ್ನು ನಿಯೋಜಿಸ್ತಾ ಇದೆ, ಭಯೋತ್ಪಾದಕರ ತಾಣಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮುರಳಿಯವರ ಜೊತೆಗೆ ವಿಸ್ತೃತವಾಗಿ ಮಾತಾಡ್ತೀನಿ.